ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಸ್ಗಳು ನಿಮಗೆ ಸಿಗುತ್ತೆ. ಮೇಷರಾಶಿ, ಇಂದು ನೀವು ನಿಮ್ಮ ಗುರುವಿನ ಸಲಹೆಯನ್ನು ನಿಮ್ಮ ತುಂಬ ದಿನಗಳಿಂದ ಇರುವ ದುಃಖವನ್ನು ಹೋಗಿಸಲು ತೆಗೆದುಕೊಳ್ಳಬೇಕು. ನೀವು ನಿಮ್ಮ ಕಡೆಯಿಂದ ಎಲ್ಲವನ್ನೂ ಸರಿ ಮಾಡಲು ಪ್ರಯತ್ನಿಸಿದ್ದೀರಿ. ಆದರೆ ಸಲಹೆ ಪಡೆದುಕೊಳ್ಳಿ ಎಂದರೆ ಯಾರು ನಿಮ್ಮ ಪಕ್ಕದಲ್ಲಿದ್ದಾರೋ ಹಾಗೂ ನಿಮ್ಮ ಕಾಳಜಿ ವಹಿಸುತ್ತಾರೋ ನಿಮ್ಮ ಉದ್ದೇಶವನ್ನು ಪಡೆದುಕೊಳ್ಳಲು ಅವರ ಸಲಹೆ ಪಡೆದುಕೊಳ್ಳುವುದಕ್ಕೆ ಹಿಂದು ಮುಂದೆ ನೋಡಬೇಡಿ. ಇಂದು ನೀವು ಪ್ರೇಮದ ಅಭಿವ್ಯಕ್ತಿಯ ಜೊತೆ ಅವಗತವಾಗುತ್ತೀರಿ. ಮನಸ್ಸಿನಲ್ಲಿ ಇರುವ ವಿಚಾರಗಳನ್ನು ವ್ಯಕ್ತಪಡಿಸಿ ನೀವು ಶಾಂತಿಯನ್ನು ಅನುಭವಿಸುತ್ತಾ ಇರುತ್ತೀರಿ. ಇಂದಿನ ದಿನ ನಿಮಗೆ ಸಫಲತೆಯೂ ಮಾತ್ರವಲ್ಲದೆ ನಿಮ್ಮ ಕೆಲಸದಿಂದ ನೀವು ಸಂತುಷ್ಟತೆಯನ್ನು ತೋರಿಸದೇ ಇರುವುದರಿಂದ ನಿಮಗೆ ಮತ್ತಷ್ಟು ಅಧಿಕ ಕಠಿಣ ಒತ್ತಡದಲ್ಲಿ ನಿಮ್ಮ ಪ್ರತಿಭೆಯನ್ನು ತೋರಿಸುವ ಪ್ರೇರಣೆ ಸಿಗುವುದು. ನಿಮಗೆ ನಿಮ್ಮ ಸಕಾರಾತ್ಮಕ ಯೋಜನೆಯ ಪ್ರಕಾರವಾಗಿ ಜಾರಿಗೊಳಿಸಿ. ಇದರೊಡನೆ ನಿಮ್ಮ ಕೆಲಸ ಮಾಡುವ ಕ್ಷಮತೆ ಹಾಗೂ ನವೀನತೆಯು ಪ್ರೇರಣೆಗೊಳಿಸುವ ಕಾರ್ಯವನ್ನು ಜಾರಿಗೊಳಿಸಿ. ಇದರಿಂದ ಭವಿಷ್ಯದ ಹೊಸ ದಿಕ್ಕು ನಿಮ್ಮ ಸಮಕ್ಷಮದಲ್ಲಿರುತ್ತದೆ. ನೀವು ನಿಮ್ಮ ಮನೆಯನ್ನು ರಿಪೇರಿ ಅಥವಾ ದೊಡ್ಡದು ಮಾಡುವ ಅಥವಾ ಹೊಸ ಮನೆಯನ್ನು ತೆಗೆದುಕೊಳ್ಳುವ ವಿಚಾರ ಪಡೆಯಬಹುದು. ಸುಮ್ಮನೆ ಇರುವ ಬದಲು ಹೊಸ ಮನೆಯ ಬಗ್ಗೆ ಯೋಚಿಸಿದರೆ ಹೊಸ ಪ್ರಾಪರ್ಟಿ ತೆಗೆದುಕೊಳ್ಳಬೇಕು ಎನಿಸುವುದು. ನಿಮ್ಮ ಮಕ್ಕಳ ಕೋಣೆಯನ್ನು ದೊಡ್ಡದು ಮಾಡಬೇಕು ಅನಿಸುವುದು. ಇಂದು ನೀವು ಇಷ್ಟಪಡುವಂತಹ ಪ್ರಾಪರ್ಟಿ ದೊರೆಯುವ ಸಂಭವವಿದೆ. ಕಣ್ಣಿನ ಕಾರ್ಡ್ ತೊಂದರೆಯಾದರೆ ತಕ್ಷಣ ಡಾಕ್ಟರ್ಗೆ ತೋರಿಸಿ. ತುಂಬ ಹೊತ್ತಿನವರೆಗೆ ಟಿವಿ ಹಾಗೂ ಕಂಪ್ಯೂಟರ್ ಮುಂದೆ ಕೂರುವುದರಿಂದ ಕಣ್ಣುಗಳ ಮೇಲೆ ಒತ್ತಡ ಬೀಳುವುದು. ನಿಮ್ಮ ಕಣ್ಣುಗಳಿಗೆ ವಿಶ್ರಾಂತಿಯನ್ನು ನೀಡಿ ನಿಮ್ಮ ಗಮನವನ್ನು ಆದಷ್ಟು ಹೆಚ್ಚು ಕ್ಯಾರೆಟ್ ಹಾಗೂ ವಿಟಮಿನ್ ಡಿ ಹೆಚ್ಚು ಸಿಗುವಂತಹ ಹಣ್ಣುಗಳ ಮೇಲೆ ಕೊಡಿ. ನೆನಪಿನಲ್ಲಿ ಇಡಿ, ಸಣ್ಣ ಅಕ್ಷರಗಳಿಂದ ತುಂಬಿರುವಂತಹ ಪುಸ್ತಕವನ್ನು ಓದಬೇಡಿ. ಕಣ್ಣಿನ ತೊಂದರೆ ಆದರೂ ಕೂಡ ಡಾಕ್ಟರ್ಗೆ ತೋರಿಸಿ. ವೃಷಭರಾಶಿ, ನಿಮ್ಮ ಹಾಗೂ ನಿಮ್ಮ ಪರಿವಾರದವರ ವಿಚಾರಗಳು ಹೊಂದದಿದ್ದರೂ ಕೂಡ ನೀವು ಅವರ ಸಹಾಯವನ್ನು ಪ್ರಶಂಸಿಸುವಿರಿ. ಇಂದು ಅನಿಸುತ್ತದೆ ನಿಮ್ಮ ಹಾಗೂ ನಿಮ್ಮ ಪರಿವಾರದವರ ವಿಚಾರಗಳು ಹೊಂದದಿದ್ದರೂ ಕೂಡ ಅವರಿಗಿಂತ ಹೆಚ್ಚು ನಿಮ್ಮನ್ನು ಬೇರೆ ಯಾರೂ ಅರ್ಥ ಮಾಡಿಕೊಂಡಿಲ್ಲ. ನೀವು ಕೂಡ ಅವರನ್ನು ಎಷ್ಟು ಪ್ರೀತಿಸುವಿರಿ ಎಂದು ಅವರಿಗೆ ತೋರಿಸಿ. ಇಂದಿನ ದಿನ ನಿಮಗೆ ಪ್ರೀತಿ ಮತ್ತು ಮನೋರಂಜನೆಯಿಂದ ಕೂಡಿರುತ್ತದೆ. ನೀವು ನಿಮ್ಮ ಖುಷಿಗೆ ನಿಮ್ಮ ಪೈಸೆಯನ್ನು ಖರ್ಚು ಮಾಡಿ. ನಿಮ್ಮ ಈ ಸಮಯ ಅಥವಾ ಪೈಸೆ ನಿಮ್ಮ ಸಂಬಂಧವನ್ನು ಇನ್ನೂ ಗಟ್ಟಿ ಮಾಡುತ್ತದೆ. ಅದು ಜ್ಞಾಪಕವಾಗಿ ಇರುತ್ತದೆ. ನಿಮ್ಮ ಮಹತ್ವಪೂರ್ಣ ಪರಿಕಲ್ಪನೆಯು ಅಡೆತಡೆಗಳಿಗೆ ಒಳಗಾಗಬಲ್ಲದು. ನೀವು ನಿಮ್ಮ ಶ್ರಮಕ್ಕೆ ತಡೆಯಾಗುವುದರಿಂದ ನಿಶ್ಚಿತವಾಗಿ ನೀವು ದುಃಖಿತರಾಗುವಿರಿ. ನೀವು ನಿಮ್ಮ ಕೆಲಸವನ್ನು ಶ್ರಮದಿಂದ ಹಾಗೂ ಪ್ರಾಮಾಣಿಕತೆಯಿಂದ ಗಮನವಿಟ್ಟು ಮಾಡಿ. ಇಂದಿನ ದಿನಕ್ಕಾಗಿ ನಿರಂತರ ಕೆಲಸ ಅಥವಾ ಧೈರ್ಯವಿರುವುದೇ ಸರಿಯಾದ ಮಂತ್ರವಾಗಿದೆ. ನಿಮ್ಮ ಶ್ರಮದ ಫಲವಾಗಿ ನಿಮ್ಮ ಸಂಪಾದನೆ ಹೆಚ್ಚುವುದು. ನೀವು ಯಾವುದಾದರೂ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ನಿಮಗೆ ಪ್ರಮೋಷನ್ ದೊರೆಯಬಹುದು. ನೀವು ನಿಮ್ಮ ಪ್ರೊಡಕ್ಷನ್ ಸೇವೆಯ ಪ್ರಸಾರ ಮಾಡಿದರೆ ನಿಸ್ಸಂದೇಹವಾಗಿ ನಿಮ್ಮ ಸಂಪಾದನೆ ಹೆಚ್ಚಾಗುವುದು. ನಿಮ್ಮ ಪರಿಶ್ರಮದಿಂದ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಅಭಿವೃದ್ಧಿಯಾಗಲಿದೆ. ಇಂದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಜ್ವರದಿಂದ ನೀವು ಕಾಯಿಲೆ ಬೀಳಬಹುದು. ಕೋಲ್ಡ್ ಡ್ರಿಂಕ್ಸ್ ಅಥವಾ ಆಲ್ಕೋಹಾಲ್ನಂತಹ ಪಾನೀಯಗಳಿಂದ ದೂರವಿರಿ. ನಿಮಗೆ ನಿಮ್ಮ ಆರೋಗ್ಯ ಕೆಡುತ್ತಿದೆ ಎಂದು ಅನ್ನಿಸಿದರೆ ಹೆಚ್ಚು ವಿಶ್ರಾಂತಿ ತೆಗೆದುಕೊಳ್ಳಿ. ಅದರಿಂದ ನಿಮ್ಮ ಕಾಯಿಲೆ ದೂರವಾಗಬಹುದು. ಮಿಥುನ ರಾಶಿ, ನಿಮ್ಮ ಪ್ರಿಯ ಜನರು ಇಂದು ನಿಮಗೆ ತುಂಬಾ ಸಂತೋಷವನ್ನು ಕೊಡುತ್ತಾರೆ ಹಾಗೂ ನೀವು ಅವರ ಜೊತೆ ಈ ಸಂತೋಷದ ಕ್ಷಣವನ್ನು ಆಚರಿಸುತ್ತೀರಿ. ನಿಮ್ಮ ಪರಿವಾರದವರ ಜೊತೆ ಯಾವುದಾದರೂ ಸಣ್ಣ ಯಾತ್ರೆಗೆ ಹೋಗಲು ಈ ಸಮಯ ಗಟ್ಟಿಗೊಳ್ಳುತ್ತದೆ. ಇಂದು ನೀವು ಸಮಾಜದ ಎಲ್ಲರ ಧ್ಯಾನವನ್ನು ಕೇಂದ್ರೀಕರಿಸುತ್ತೀರಾ. ಎಲ್ಲರ ಕಣ್ಣು ನಿಮ್ಮ ಮೇಲೆ ಇದೆ. ಇದರಿಂದ ನಿಮಗೆ ಖುಷಿ ಆಗುತ್ತದೆ. ಆನಂದವು ನಿಮ್ಮ ಮುಖದಲ್ಲಿ ಎದ್ದು ಕಾಣುತ್ತದೆ. ಒಳ್ಳೆಯ ವ್ಯಕ್ತಿತ್ವವನ್ನು ಇನ್ನೂ ಆಕರ್ಷಿತಗೊಳಿಸಲು ಪ್ರಯಾಸ ಪಡಿ. ಇಂದು ನೀವು ವ್ಯವಹಾರದಲ್ಲಿ ಸಫಲತೆ ಪಡೆಯುವಿರಾದರೆ ನಿಮ್ಮ ಇಚ್ಛಾಶಕ್ತಿಯು ಅತ್ಯಂತ ದೃಢವಾಗಿದೆ. ಇಲ್ಲವೇ ಕಠಿಣ ಪರಿಸ್ಥಿತಿಯನ್ನು ಎದುರಿಸುವ ಸಾಮರ್ಥ್ಯ ನಿಮಗಿದೆ. ಇದರ ಜೊತೆಗೆ ಇಂದು ನೀವು ನಿಮ್ಮ ಅಧಿಕಾರಿಗಳೊಡನೆ ಮತ್ತಷ್ಟು ಸಹಕಾರದಿಂದ ಕೆಲಸ ಮಾಡುವಿರಿ. ಅವರ ಅನುಭವ ನಿಮಗೆ ಲಾಭವನ್ನುಂಟು ಮಾಡುವುದು. ಇದರಿಂದ ನಿಂತು ಹೋಗಿದ್ದ ಕೆಲಸವು ಪೂರ್ಣವಾಗುವುದು. ನೀವು ಯಾವುದಾದರೂ ಉದ್ಯೋಗದಲ್ಲಿ ಸೇರಿದರೆ ಮತ್ತು ತುಂಬಾ ಒಳ್ಳೆಯ ಭರವಸೆಯನ್ನು ಇಟ್ಟುಕೊಂಡಿದ್ದರೆ ಇಂದಿನ ದಿನ ನಿಮಗೆ ಲಾಭದಾಯಕವಾಗಿದೆ. ನಿಮ್ಮ ಬಿಸಿನೆಸ್ ಅನ್ನು ಅಭಿವೃದ್ಧಿಪಡಿಸುವುದರಲ್ಲಿ ಮತ್ತು ಕಂಪನಿಯನ್ನು ಅಭಿವೃದ್ಧಿಪಡಿಸುವುದರಲ್ಲಿ ನಿರತರಾಗಿ. ಆಶ್ಚರ್ಯದಾಯಕವಾಗಿ ಯಾವುದೋ ದೊಡ್ಡ ಲಾಭವಾಗಲಿದೆ. ಇಂತಹ ಅವಕಾಶದಲ್ಲಿ ಲಾಭ ಅನೇಕ ದಾರಿಗಳು ತೆಗೆದುಕೊಳ್ಳುತ್ತಿವೆ. ಎಲ್ಲದರ ಲಾಭವನ್ನು ಪಡೆಯಿರಿ. ಇಂದು ನೀವು ನಿಮ್ಮ ಶಾರೀರಿಕ ಹಾಗೂ ಎಮೋಷನಲ್ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು. ನೀವು
ಜಿಮ್ ಹಾಗೂ ಯೋಗದಿಂದ ಕೆಲಸ ಮಾಡುವ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು. ಎಕ್ಸರ್ಸೈಸ್ ಕೊನೆಯಲ್ಲಿ ನಿಮಗೆ ಅನಿಸುತ್ತದೆ ನೀವು ಮೊದಲಿಗಿಂತಲೂ ಹೆಚ್ಚು ಶಕ್ತಿಶಾಲಿಗಳಾಗಿದ್ದೀರಿ ಎಂದು. ನಿಮ್ಮ ಆರೋಗ್ಯ ಹಾಗೂ ಆತ್ಮವಿಶ್ವಾಸ ಎರಡೂ ಚೆನ್ನಾಗಿ ಇರುವುದು. ಕರ್ಕ ರಾಶಿ, ಇಂದು ನೀವು ನಿಮ್ಮ ಮನಸ್ಸನ್ನು ಪ್ರಾರ್ಥನೆ ಹಾಗೂ ಧ್ಯಾನದಲ್ಲಿ ಮಗ್ನವಾಗಿರುವುದನ್ನು ಕಾಣುವಿರಿ ಮತ್ತು ನಿಮ್ಮ ಒಳಗೆ ಶಾಂತಿಯನ್ನು ಹುಡುಕಲು ಪ್ರಯತ್ನಿಸಿ. ನೀವು ನಿಮ್ಮ ಅಂತರಾತ್ಮದ ದಾರಿಯಲ್ಲಿ ಮುನ್ನಡೆಯಲು ಇಚ್ಛಿಸುವಿರಿ. ಹೊರಗೆ ಎಲ್ಲಾ ಸಂಬಂಧಗಳನ್ನು ಬಿಟ್ಟು ನಿಮ್ಮಲ್ಲೇ ಸಂಬಂಧ ಬೆಳೆಸಿಕೊಳ್ಳಲು ಇದೊಂದು ಒಳ್ಳೆಯ ಅವಕಾಶ. ಇವತ್ತು ನಿಮಗೆ ಯಾರಾದರೂ ವ್ಯಕ್ತಿಯ ಜೊತೆ ರೊಮ್ಯಾಂಟಿಕ್ ಸಂಬಂಧ ಆಗುವ ಪ್ರಬಲವಾದ ಸಂಭವವಿದೆ. ಈ ಆಕಸ್ಮಿಕವಾದ ಭೇಟಿಯು ನಿಮಗೆ ಜ್ಞಾಪಕಾರ್ಥವಾಗಿ ಇರುತ್ತದೆ. ಒಬ್ಬರೇ ವ್ಯಕ್ತಿ ಇವತ್ತಿನ ಅವರ ರೋಮಾನ್ಸ್ ಜೀವನದ ಬಗ್ಗೆ ಪೂರ್ಣ ಆಶಾವಾದಿಯಾಗಿರಬೇಕು. ಇವತ್ತಿನ ದಿನ ನಿಮಗೆ ಶುಭವಾಗಿದೆ. ಇಂದಿನ ದಿನ ನೀವು ಜನಸಂಪರ್ಕದಲ್ಲಿ ಕೆಲಸ ಮಾಡುತ್ತೀರಿ. ಇಡೀ ದಿನ ನಿಮಗೆ ಅದೇ ಕೆಲಸವಾಗುತ್ತದೆ. ಆಗ ನೀವು ಜಾಸ್ತಿ ಅದರಲ್ಲಿ ಮುಳುಗಿ ಹೋಗುತ್ತೀರಿ. ನಿಮ್ಮ ಕ್ಷೇತ್ರವು ಬೇರೆಯಾಗಿದ್ದರೆ ಆಗಲೂ ಸಹ ಜನಸಂಪರ್ಕವು ಇಂದು ಆಗುತ್ತದೆ. ನಿಮಗೆ ನೀವೇ ಸರಿಯಾದ ರೀತಿಯಲ್ಲಿ ಅಭಿವ್ಯಕ್ತಪಡಿಸಿ. ಯಾವುದಾದರೂ ಉದ್ಯೋಗದಲ್ಲಿರುವ ಜನರು ಮತ್ತು ಯಾವುದಾದರೂ ವ್ಯಕ್ತಿ ಅಥವಾ ಯಾವುದಾದರೂ ವಿದೇಶಿಯರೊಡನೆ ಡೀಲ್ ಇದ್ದರೆ ಆರ್ಥಿಕವಾಗಿ ಲಾಭವಾಗುವುದು. ಆಕರ್ಷಿಸುವಂತಹ ಹೊಸ ಅವಕಾಶಗಳು ದೊರೆಯುವುದು. ಇದು ನಿಮಗೆ ಬಂಗಾರದಂತಹ ಅವಕಾಶ. ಇದನ್ನು ಕೈಯಿಂದ ಜಾರಲು ಬಿಡಬೇಡಿ. ಇಂದು ನೀವು ನೋಡುವಿರಿ ನೀವು ಅನಿರೀಕ್ಷಿತವಾಗಿ ಕಾಯಿಲೆ ಬೀಳುವಿರಿ ಎಂದು. ಇದು ನಿಮಗೆ ಆಳವಾದ ಚಿಂತೆಯಲ್ಲಿ ಬೀಳಿಸಬಹುದು. ಇದರಿಂದ ನಿಮಗೆ ಮಾನಸಿಕ ಚಿಂತೆಯು ಆರಂಭವಾಗುತ್ತದೆ. ನೀವು ಎಚ್ಚರಿಕೆಯಿಂದ ಇರಿ ಮತ್ತು ಆರೋಗ್ಯ ಅವಶ್ಯಕತೆಯ ಅನುಸಾರ ಉಪಚಾರ ನಡೆಯುವುದರಿಂದ ನಿಮಗೆ ಚೆನ್ನಾಗಿ ಅನಿಸುವುದು. ಸಿಂಹರಾಶಿ, ಇಂದು ನೀವು ನಿಮ್ಮ ನಿರ್ಣಯಗಳ ಮೇಲೆ ದೃಢವಾಗಿರಿ ಹಾಗೂ ಬೇರೆಯವರ ವಿಚಾರಗಳಿಂದ ಪ್ರಭಾವಿತರಾಗಬೇಡಿ. ನೀವು ನಿಮ್ಮ ವಿಚಾರಗಳನ್ನೇ ಕೇಳುವುದು ಒಳ್ಳೆಯದು. ನಿಮ್ಮ ಮೇಲೆ ಅವರ ವಿಚಾರಗಳನ್ನು ಹೇರಲು ಬಿಡಬೇಡಿ. ಇಂದು ನಿಮ್ಮೊಳಗಿನ ಧ್ವನಿಯೇ ನಿಮ್ಮ ನಿಜವಾದ ಜೊತೆಗಾರನಾಗುವುದು. ದಂಪತಿಗಳು ನಿಮ್ಮ ಸಂಬಂಧದಲ್ಲಿ ಶಾಂತಿ ಮತ್ತು ಪೂರ್ಣತೆಯನ್ನು ಅನುಭವಿಸುತ್ತಾರೆ. ಈ ಸಮಯದ ಆನಂದವನ್ನು ಅನುಭವಿಸುವ ಹಕ್ಕನ್ನು ಮೋಜಿನಿಂದ ಕಳೆಯಿರಿ. ಇಂದಿನ ದಿನ ಕಷ್ಟಪಟ್ಟು ಕೆಲಸ ಮಾಡುವ ಸ್ಥಿತಿಯನ್ನು ಪೂರ್ತಿಯಾಗಿ ಕ್ಷಮತೆಯಿಂದ ಮಾಡಿ. ಯಾವುದೇ ತರಹದ ಜಾದೂ ಸಹ ಆಗುವುದಿಲ್ಲ. ಎಲ್ಲವನ್ನೂ ನೀವು ಕಷ್ಟ ಮತ್ತು ಧೈರ್ಯದಿಂದ ಎದುರಿಸಬೇಕಾಗುತ್ತದೆ. ನಿಮ್ಮ ಬುದ್ಧಿವಂತಿಕೆಯು ನಿಮ್ಮನ್ನು ತುಂಬಾ ಮುಂದೆ ಕರೆದುಕೊಂಡು ಹೋಗುತ್ತದೆ. ಇಂದಿನ ದಿನಗಳಲ್ಲಿ ಅಂದರೆ ನಿಮ್ಮನ್ನು ಪ್ರಚೋದಿಸುವಂತಹ ವ್ಯವಹಾರಗಳಲ್ಲಿ ಹಣ ಹೂಡುವುದರಿಂದ ಉಳಿದುಕೊಳ್ಳಲು ಪ್ರಯತ್ನಿಸಿ. ಆದರೆ ನೀವು ಇದನ್ನು ಪ್ರತ್ಯೇಕವಾಗಿ ಪರಿಶೀಲಿಸಲು ಸಾಧ್ಯವಾದರೆ ಮತ್ತು ಇದು ನಿಮ್ಮ ಅನುಸಾರವಾಗಿ ಇದ್ದರೆ ನೀವು ಹಣ ಹೂಡಬಹುದು. ಇಂದು ಇದರಲ್ಲಿ ಲಾಭ ಆಗುವ ಅಧಿಕ ಸಂಭವ ಇದೆ. ಇಂದು ನಿಮ್ಮೆದುರಿಗೆ ಬರುವ ಹೊಸ ವ್ಯವಹಾರಗಳ ಬಗ್ಗೆ ನೀವು ಭರವಸೆಯನ್ನು ಇಟ್ಟುಕೊಳ್ಳಬಹುದು. ಆದರೆ ನೀವು ಅದನ್ನೇ ನಂಬಿಕೊಂಡು ನಿಶ್ಚಿಂತೆಯಿಂದ ಇರಬೇಡಿ. ಬದಲಿಗೆ ಚೆನ್ನಾಗಿ ಯೋಚಿಸಿ ಹೆಜ್ಜೆಯನ್ನು ಇಡಿ. ಇಂದು ನಿಮಗೆ ಚೆನ್ನಾಗಿ ಅನಿಸುತ್ತೆ ಮತ್ತು ಶಕ್ತಿಯ ಸ್ಥಾನವು ಉಚ್ಚ ಸ್ಥಿತಿಯಲ್ಲಿ ಇರುತ್ತದೆ. ಕೆಲವು ಆರೋಗ್ಯ ಸಮಸ್ಯೆಗಳ ನಂತರ ಮತ್ತೆ ನೀವು ನಿಮ್ಮ ಒಳ್ಳೆಯ ಆರೋಗ್ಯವನ್ನು ಕಾಣುವಿರಿ. ನೀವು ನಿಮ್ಮ ಒಳ್ಳೆಯ ಆರೋಗ್ಯ ಮತ್ತು ಶಕ್ತಿಯ ಉಪಯೋಗವನ್ನು ಕೆಲವು ಮುಖ್ಯ ವ್ಯಾಯಾಮ, ಒಳ್ಳೆಯ ಆರೋಗ್ಯ ಹಾಗೂ ಒಳ್ಳೆಯ ಊಟ ಉಪಚಾರಗಳನ್ನು ಕಾಯಂ ಆಗಿ ಇಡಲು ಪ್ರಯೋಗಿಸಿ. ಕನ್ಯಾ ರಾಶಿ, ಈ ಸಮಯದಲ್ಲಿ ನಿಮ್ಮ ಸಂಬಂಧದಲ್ಲಿ ವಿಶ್ವಾಸ ಹೆಚ್ಚುತ್ತದೆ. ನೀವು ನಿಮ್ಮ ಪ್ರಿಯ ಜನರಿಗೆ ಹತ್ತಿರವಾಗುವಿರಿ ಹಾಗೂ ನಿಮ್ಮ ಜೀವನದಲ್ಲಿ ಅವರಿಗಿರುವ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವಿರಿ. ಮುಂಚೆ ನೀವು ಅವರನ್ನು ಅಷ್ಟು ಗಮನಿಸುತ್ತಿರಲಿಲ್ಲ, ಆದರೆ ಈಗ ಒಮ್ಮೆ ನೀವು ಅವರ ಹೆಗಲ ಮೇಲೆ ಕೈ ಇಟ್ಟು ಅವರ ದೂರುಗಳನ್ನು ಹಾಗೂ ದೂರವನ್ನು ಹೋಗಲಾಡಿಸಿ. ಆಗ ನಿಮಗೆ ತಿಳಿಯುತ್ತದೆ ಇದರಿಂದ ನಿಮ್ಮ ಜೀವನದಲ್ಲಿ ಎಂಥ ಬದಲಾವಣೆಯಾಗುವುದು ಎಂದು. ಇಂದು ನೀವು ನಿಮ್ಮ ರೋಮ್ಯಾನ್ಸ್ನ ಜೀವನದಲ್ಲಿ ಸ್ವಲ್ಪ ಆಶೆಯನ್ನು ಪಡುತ್ತೀರಾ. ಆಗಿ ಹೋಗಿರುವುದನ್ನು ಯೋಚಿಸಿ ನೀವು ಚಿಂತೆಗೆ ಒಳಗಾಗುತ್ತೀರಿ. ಇಂದು ಸಂಜೆ ಶಾಂತಿಯುತವಾಗಿ ನಿಮ್ಮ ಪ್ರೀತಿಯ ಸಂಗಾತಿಯ ಜೊತೆ ಇರಿ. ಇಂದು ಮೇಲಾಧಿಕಾರಿಗಳ ಜೊತೆ ಮತಭೇದವಾಗುತ್ತದೆ. ನಿಮಗೆ ನಿಮ್ಮ ಸ್ವಭಾವವನ್ನು ನಿಯಂತ್ರಣದಲ್ಲಿ ಇಡುವ ಸ್ಥಿತಿಯು ಬರುತ್ತದೆ. ಒಂದೊಂದು ಸರಿ ಪರಿಸ್ಥಿತಿಯು ಕೈಯಿಂದ ಜಾರಿ ಹೋಗುವ ಹಾಗೆ ಆಗುತ್ತದೆ. ನಿಮಗೆ ಅನಿಸುತ್ತದೆ ನಿಮ್ಮ ಮುಂದೆ ಇರುವ ವ್ಯಕ್ತಿಗೆ ಅಹಂಕಾರದಿಂದ ಕಷ್ಟವಿದೆ ಎಂದು. ಆಗ ನೀವು ಖುಷಿಯಿಂದ ವಾಪಸ್ಸು ಹೋಗಿ. ಇಂದು ನೀವು ನಿಮ್ಮ ವಾಹನವನ್ನು ಮಾರಾಟ ಮಾಡಲು ಯೋಚಿಸುತ್ತಿದ್ದರೆ ಅದನ್ನು ಸ್ವಲ್ಪ ದಿನಗಳ ನಂತರ ಮಾಡಲು ಮುಂದೆ ಹಾಕಿ. ಇಂದಿನ ದಿನ ಲಾಭದಾಯಕವಿಲ್ಲ. ನಿಮಗೆ ಅನ್ನಿಸುವುದು ಇಂದು ಗಾಡಿಯನ್ನು ಮಾರುವುದರಿಂದ ನಿಮಗೆ ನಷ್ಟವಾಗುವುದು ಎಂದು. ವಾಹನವನ್ನು ಮಾರಲು ಒಳ್ಳೆಯ ಸಮಯ ಇನ್ನೇನು ಬರುತ್ತಿದೆ, ಅದಕ್ಕಾಗಿ ಸ್ವಲ್ಪ ಕಾಯಿರಿ. ಇಂದು ನೀವು ನಿಮ್ಮ ಊಟ ಉಪಚಾರಗಳಿಂದ ನಿಮ್ಮ ತ್ವಚೆಯ ಮೇಲೆ ಆಗುವಂತಹ ಪರಿಣಾಮ ನೋಡಿ ಸಮಾಧಾನದಿಂದ ಇರಿ. ನಿಮ್ಮ ತ್ವಚೆಯ ತೊಂದರೆ ಇದ್ದರೆ ನಿಮ್ಮ ಭೋಜನದಲ್ಲಿ ಎಣ್ಣೆ ಕಡಿಮೆ ಮಾಡಿ. ಹೆಚ್ಚು ನೀರು ಮತ್ತು ತಾಜಾ ಆಹಾರ ಸೇವಿಸಿ. ಅದರಿಂದ ನಿಮ್ಮ ತ್ವಚೆ ಚೆನ್ನಾಗಿರುವುದು. ತುಲಾರಾಶಿ, ಇಂದು ನೀವು ಪರಿವಾರದ ಯಾವುದಾದರೂ ಸಮಸ್ಯೆಯನ್ನು ಬಗೆಹರಿಸಲು ಪ್ರಯತ್ನಿಸುವಿರಿ. ಬೇರೆಯವರು
ನಿಮ್ಮ ತೀರ್ಮಾನಕ್ಕೆ, ನಿಮ್ಮ ಕುಶಲತೆ ಹಾಗೂ ಯೋಗ್ಯತೆಯ ಬಗ್ಗೆ ನಿರ್ಭಯರಾಗಿದ್ದಾರೆ. ಎಲ್ಲರೂ ನಿಮ್ಮ ಮೇಲೆಯೇ ಅವಲಂಬಿಸಿದ್ದಾರೆ. ಇದು ನಿಮಗೆ ವಿಚಿತ್ರ ಎನಿಸಬಹುದು, ಆದರೂ ಅವರ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನಿಸಿ. ನಿಮ್ಮ ಸಹಾಯವನ್ನು ಅವರು ತುಂಬಾ ಹೊಗಳುತ್ತಾರೆ. ಒಬ್ಬರೇ ಇಂದು ನೀವು ಆನ್ಲೈನ್ನಲ್ಲಿ ಯಾರನ್ನಾದರೂ ಭೇಟಿಯಾಗುವಿರಿ. ತುಂಬಾ ದೂರದಲ್ಲಿ ಇರುವವರ ಮಧ್ಯದಲ್ಲಿ ಸಂಬಂಧ ಬೆಳೆಸುವ ಸಂಭವ ಪೂರ್ತಿಯಾಗಿ ಇದೆ. ಮುಂದೆ ಹೋಗಿ ಹುಡುಕಾಟನ್ನು ಜಾರಿಯಲ್ಲಿ ಇರಿಸಿರಿ. ಯಾರ ಹತ್ತಿರ ಮಾತನಾಡುತ್ತಾ ಇದ್ದೀರಿ ಅವರ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಯಾರಾದರೂ ಅಪರಿಚಿತರ ಜೊತೆ ಸೇರುವುದು ನಿಮಗೆ ಒಳ್ಳೆಯ ಸಂಕೇತವಲ್ಲ. ಆನ್ಲೈನ್ನಲ್ಲಿ ಸುರಕ್ಷಿತ ಮಾತುಕತೆಯನ್ನು ಮುಂದುವರಿಸಿ. ಬ್ಯಾಂಕ್ನಲ್ಲಿ ಕೆಲಸ ಮಾಡುವವರಿಗೆ ಇಂದು ಒಳ್ಳೆಯ ದಿನವಾಗಿದೆ. ಅತಿಯಾದ ಆತ್ಮವಿಶ್ವಾಸ ನಿಮ್ಮಲ್ಲಿ ಇರುತ್ತದೆ. ನಿಮಗೆ ನಿಮ್ಮ ಕೆಲಸದಲ್ಲಿ ಸಂತೋಷ ಸಿಗುತ್ತದೆ. ಈ ಎಲ್ಲಾ ಸಕಾರಾತ್ಮಕವಾದ ಮಾತಿನ ಲಾಭವು ನಿಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ. ಇಂದು ನಿಮಗೆ ಅನಿಸುವುದು ನಿಮ್ಮ ಸಂಸ್ಥೆ ನಿಮ್ಮನ್ನು ಕೆಲಸದ ವಿಷಯವಾಗಿ ವಿದೇಶಕ್ಕೆ ಕಳುಹಿಸಲು ಇಷ್ಟಪಡುತ್ತಿದೆ. ಆದರೆ ನೀವು ಸ್ವಲ್ಪ ಹಿಂದು ಮುಂದೆ ನೋಡುತ್ತಿರುವಿರಿ. ಹಿಂದು ಮುಂದೆ ನೋಡಬೇಡಿ. ನಿರ್ಭಯವಾಗಿ ವಿದೇಶಕ್ಕೆ ಹೋಗಲು ತಯಾರಿ ಮಾಡಿಕೊಳ್ಳಿ. ವಿದೇಶದಲ್ಲಿ ಬಂಡವಾಳಕ್ಕೆ ಸಂಬಂಧಿಸಿದ ಯಾವುದೋ ಕೆಲಸ ನಿಮಗೆ ತುಂಬಾ ಲಾಭದಾಯಕವಾಗಲಿದೆ. ಈಗ ಶುರುವಾಗುತ್ತಿರುವ ಕೆಲಸ ನಿಮ್ಮ ಶ್ರಮದ ಫಲವಾಗಿದೆ. ಇಂದು ನೀವು ಸ್ವಲ್ಪ ವಿಚಲಿತರಾಗುವಿರಿ. ಶಾಂತಿಯಿಂದ ಕೆಲಸವನ್ನು ತೆಗೆದುಕೊಳ್ಳಿ ಮತ್ತು ಇದರ ಕಾರಣವನ್ನು ಹುಡುಕಿ ಹಾಗೂ ಇದರ ಆಧಾರದ ಮೇಲೆಯೇ ಯಾವುದಾದರೂ ಪರಿಹಾರ ಕಂಡುಹಿಡಿಯಿರಿ. ವೃಶ್ಚಿಕ ರಾಶಿ, ಯಾವುದಾದರೂ ಪರಿವಾರದ ಕೆಲಸದಿಂದ ಬಹುಶಃ ಇಂದು ಯಾತ್ರೆ ಮಾಡಬೇಕಾಗಬಹುದು. ನಿಮಗೆ ಬಹುಶಃ ವಿದೇಶ ಯಾತ್ರೆಯ ಅವಕಾಶ ಸಿಗಬಹುದು. ಆದ್ದರಿಂದ ಯಾರ ಹತ್ತಿರ ಪಾಸ್ಪೋರ್ಟ್ ಇಲ್ಲ ಅಂತಹವರು ಇದನ್ನು ಪಡೆಯಲು ಅರ್ಜಿ ಹಾಕಿ. ನಿಮ್ಮ ಯಾತ್ರೆಯಿಂದ ನಿಮಗೆ ತುಂಬಾ ಸಂತೋಷ ಸಿಗುತ್ತದೆ. ರೋಮ್ಯಾನ್ಸ್ಗೆ ಇದು ಒಳ್ಳೆಯ ಸಮಯವಾಗಿದೆ. ನೀವು ಪ್ರೇಮಿಯ ಜೊತೆ ಹೊರಗಡೆ ಹೋಗಿ ಸಮಯ ಕಳೆಯಿರಿ. ನಿಮ್ಮ ಪರಿವಾರದ ಜನ ಮೊದಲು ಇದರ ವಿರುದ್ಧವಾಗಿರುತ್ತಾರೆ, ಆಮೇಲೆ ಒಪ್ಪಿಕೊಳ್ಳುತ್ತಾರೆ. ಇಂದು ವ್ಯಾಪಾರದಲ್ಲಿ ಲಾಭ ಮತ್ತು ನೌಕರಿಯಲ್ಲಿ ಪದವಿಯೂ ಸಿಗುತ್ತದೆ. ನಿಮಗೆ ಸಾವಧಾನವಾಗಿ ಇರಬೇಕಾಗುತ್ತದೆ. ನಿಮ್ಮ ಮುಂದೆ ಭವಿಷ್ಯದ ಕ್ಷಣಗಳು ಬರುತ್ತವೆ. ಇದು ನಿಮ್ಮ ಭವಿಷ್ಯದ ಶುರು ಕೂಡ ಆಗಿರಬಹುದು. ನಿಮ್ಮ ಸಮಯ ಚೆನ್ನಾಗಿದೆ. ನೀವು ಯಾವ ವ್ಯಕ್ತಿ ಅಥವಾ ಕಂಪನಿಯಲ್ಲಿ ಮೊದಲು ಕೆಲಸ ಮಾಡಿದ್ದೀರೋ ಆ ಸಂಸ್ಥೆಯಿಂದ ನಿಮಗೆ ಮತ್ತೆ ಕೆಲಸದ ಆಫರ್ ಬರಬಹುದು. ವಿಶೇಷವಾಗಿ ರಿಟೈರ್ಡ್ ಆದವರಿಗೆ ನೀವು ನಿಮಗೆ ಈಗಿರುವ ಕೆಲಸದಲ್ಲಿ ಸಂತೋಷವಾಗಿರುವಿರಿ, ಆದರೂ ಆಫರ್ ಬಗ್ಗೆ ವಿಚಾರ ಮಾಡಬಹುದು. ಇಂದು ನೀವು ನಿಮ್ಮ ಊಟದ ಬಗ್ಗೆ ಹೆಚ್ಚು ಗಮನ ಕೊಡುವಿರಿ. ನೀವು ಯಾವುದೇ ಭೋಜನವನ್ನು ಆರಿಸಿಕೊಳ್ಳಿ, ಅದರಿಂದ ನಿಮ್ಮ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರುತ್ತದೆ ಎಂದು ಗಮನವಹಿಸಿ ಹಾಗೂ ಯಾವುದನ್ನು ತಿನ್ನುವುದರಿಂದ ನಿಮಗೆ ಶಕ್ತಿ ಬರುತ್ತದೆ ಎಂದು ಗಮನವಹಿಸಿ. ವ್ಯಾಯಾಮವನ್ನು ನೀವು ಮನಸ್ಸು ಹಾಗೂ ನಿಮ್ಮ ತಲೆಯಲ್ಲಿ ಇಟ್ಟುಕೊಳ್ಳಿ. ಮೆಡಿಟೇಷನ್ ಹಾಗೂ ಯೋಗವನ್ನು ಕೂಡ ನಿಮ್ಮ ಜೀವನದ ಭಾಗವನ್ನಾಗಿಸಿಕೊಳ್ಳಿ. ಧನುರಾಶಿ, ಇಂದು ನೀವು ನಿಮ್ಮ ಉಗ್ರ ಸ್ವಭಾವದ ಮೇಲೆ ನಿಯಂತ್ರಣ ಇರಿಸಿಕೊಳ್ಳಿ. ಇಲ್ಲವಾದರೆ ಬೇರೆ ಜನ ನಿಮ್ಮಿಂದ ದೂರ ಆಗುವರು. ನಿಮ್ಮ ಜೀವನದ ಸಮಸ್ಯೆಗಳನ್ನು ತೆಗೆದುಕೊಂಡು ನೀವು ತುಂಬಾ ಭಾವುಕರಾಗುತ್ತೀರಿ. ಆದರೂ ನಿಮ್ಮ ಮನಸ್ಸು ಹಾಗೂ ತಲೆಯನ್ನು ಶಾಂತವಾಗಿ ಇಟ್ಟುಕೊಳ್ಳಿ. ನೆನಪಿನಲ್ಲಿ ಇಟ್ಟುಕೊಳ್ಳಿ, ನೀವು ಬೇರೆಯವರೊಂದಿಗೆ ಸಿಟ್ಟಿನಿಂದ ನಡೆದುಕೊಂಡರೆ ಬೇರೆಯವರ ದೃಷ್ಟಿಯಲ್ಲಿ ನಿಮ್ಮ ಚಿತ್ರ ಹಾಳಾಗಬಹುದು. ಇಂದಿನ ದಿನ ನಿಮ್ಮ ಸ್ನೇಹಿತರ ಜೊತೆ ತುಂಬಾ ರೋಮ್ಯಾನ್ಸ್ನಲ್ಲಿ ಮುಳುಗಿ ಹೋಗುವ ದಿನವಾಗಿದೆ. ಅವಿವಾಹಿತರಾದ ಜನಗಳು ತುಂಬಾ ಯೋಚಿಸುತ್ತಾ ಇದ್ದಾರೆ. ತುಂಬಾ ಬೇಜಾರಾಗಿರುವ ಜೀವನದಲ್ಲಿ ನಡೆಯುತ್ತಿರುವ ದಿನಚರಿಯನ್ನು ಬದಲಾಯಿಸಿಕೊಳ್ಳಲು ಸ್ವಲ್ಪ ಸಂತೋಷದಿಂದ ಯೋಚಿಸಿ. ಇಂದಿನ ದಿನ ನೀವೇನಾದರೂ ಕೆಲಸವಿಲ್ಲದಿರುವವರಾಗಿದ್ದರೆ ಆಗ ಹೊಸ ನೌಕರಿಯ ಪ್ರಸ್ತಾಪವು ಅವಶ್ಯವಾಗಿ ಬರುತ್ತದೆ. ಆದರೆ ಆ ಕೆಲಸವು ನೀವು ಅಂದುಕೊಂಡಿರುವುದಲ್ಲ. ನಿಮಗೆ ನಿಮ್ಮ ವಿಕಲ್ಪಗಳನ್ನು ತೆರೆದಿರಬೇಕಾಗುತ್ತದೆ. ನಿಮ್ಮ ಸಮಯವು ಬೇಗ ಬರುತ್ತದೆ. ಇಂದು ನೀವು ನೋಡುವಿರಿ, ಯಾವ ಕ್ಷೇತ್ರದಲ್ಲಿ ನೀವು ಬಂಡವಾಳ ಹೂಡಿಲ್ಲ ಅಂತಹ ವ್ಯವಹಾರಗಳನ್ನು ಇಂದು ನಿಮ್ಮ ಎದುರಿಗೆ ಬರುವವು. ನಿಮ್ಮ ಹತ್ತಿರ ಅಧಿಕ ಹಣವಿದ್ದರೆ ನೀವು ಅದನ್ನು ಶೇರ್ ಮಾರ್ಕೆಟ್ನಲ್ಲಿ ಹಾಕಬಹುದು. ಸದ್ಯದವರೆಗೂ ನೀವು ಅಲ್ಲಿ ಹಣ ಹೂಡಿಲ್ಲ. ನೀವು ನಿಮ್ಮ ಹಣ ಮುಳುಗಿದರೂ ಪಡೆದುಕೊಳ್ಳುವಂತಹ ಸಾಮರ್ಥ್ಯವಿದ್ದರೆ ನೀವು ಕೆಲವು ಆಯ್ದ ಕಂಪನಿಯ ಶೇರ್ಗಳನ್ನು ಹೂಡಬಹುದು. ಆದರೆ ನೀವು ಏನೇನು ಮಾಡಿರುವಿರಿ ಅದು ಸರಿಯೇ ಎಂದು ವಿಚಾರ ಮಾಡಿ. ಇಂದು ನೀವು ಮಾನಸಿಕ ಒತ್ತಡದಿಂದ ಬೀಳಬಹುದು. ಜೀವನ ಕೆಲವೊಮ್ಮೆ ಎಚ್ಚರಿಕೆಯನ್ನು ನೀಡುವುದು. ಆದ್ದರಿಂದ ನೀವು ಆರಾಮವನ್ನು ಬಿಡಬೇಡಿ. ನಿಮ್ಮ ಮುಖ ಯಾವಾಗಲೂ ನಗುವಿನಿಂದ ಕೂಡಿರಲಿ. ವಿಶ್ರಾಂತಿ ಹಾಗೂ ಆಳವಾದ ಉಸಿರಿನಿಂದ ನಿಮಗೆ ಮನೆಯಲ್ಲಿ ಸಮಯ ಒಳ್ಳೆಯದಾಗಿ ಅನ್ನಿಸಲಿ. ಈ ಸಮಯ ಕಳೆದ ತಕ್ಷಣ ನೀವು ಮೊದಲಿನಂತೆ ಆರೋಗ್ಯವಾಗಿರುವಿರಿ. ಮಕರ ರಾಶಿ, ನಿರ್ಧಾರ ಮಾಡಬೇಡಿ. ನೀವು ನಿಮ್ಮ ಪರಿವಾರದವರ ಜೊತೆ ಹೊರಗೆ ಸುತ್ತಾಡಲು ಹೋಗುತ್ತಿರುವಿರಿ ಎಂದು. ಈ ಯಾತ್ರೆ ಒಂದು ಸಣ್ಣ ಪಿಕ್ನಿಕ್ ಕೂಡ ಆಗಿರಬಹುದು ಅಥವಾ ಉದ್ದವಾದ ಯಾತ್ರೆಯೂ ಆಗಿರಬಹುದು. ಇಂದು ಈ ಯಾತ್ರೆಯ ಪೂರ್ಣ ಸಂತೋಷ ಅನುಭವಿಸಿ. ನಿಮ್ಮ ಮನಸ್ಸಿನ ಪಾರ್ಟ್ನರ್ ಅನ್ನು ಸೇರುವ ಆಸೆ ನಿಮಗೆ ಇಂದು ತಬ್ಬಿಬ್ಬಾಗುವಂತೆ ಮಾಡುತ್ತದೆ. ನಿಮ್ಮ ಧೈರ್ಯ ಮತ್ತು ದೃಢತೆ ಇಂದು ಅಥವಾ ನಾಳೆ ನಿಮಗೆ ಒಳ್ಳೆಯ ಪರಿಣಾಮ ನೀಡುತ್ತದೆ. ಆದರೆ ನೀವು ನಿಮ್ಮನ್ನು ದೃಢವಾಗಿಟ್ಟುಕೊಳ್ಳಿ.
ನಿಶ್ಚಿಂತವಾಗಿ ನಿಮಗೆ ಅದೇ ರೀತಿಯ ಪಾರ್ಟ್ನರ್ ಸಿಗುತ್ತಾರೆ. ಇಂದು ನಿಮಗೆ ಯಾವುದಾದರೂ ಪ್ರಕಾರದ ಸಮಸ್ಯೆ ಇದ್ದರೆ ಆಗ ಅದನ್ನು ಪ್ರಪಂಚದ ಮುಂದೆ ಇಡಿ. ಇಂದಿನ ದಿನ ನಿಮಗೆ ಕಠಿಣ ಪರಿಸ್ಥಿತಿಯಲ್ಲಿ ಸಹಾಯವನ್ನು ನೀಡುವ ಸಂದೇಶವನ್ನು ಹೇಳುತ್ತದೆ. ನೀವೇನಾದರೂ ವಿದ್ಯಾರ್ಥಿಯಾಗಿದ್ದರೆ ಅಥವಾ ನಿಮ್ಮ ಭವಿಷ್ಯದ ಬಗ್ಗೆ ಭ್ರಮಿತರಾಗಿದ್ದರೆ ಆಗ ನಿಮ್ಮ ಶಿಕ್ಷಕರ ಹತ್ತಿರ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿ. ನೀವೇನಾದರೂ ಕಾರ್ಯಕರ್ತರಾಗಿದ್ದರೆ ಆಗ ನಿಮ್ಮ ಹಿಂದಿನ ಸಮಸ್ಯೆಗಳ ಬಗ್ಗೆ ನಿಮ್ಮ ಪ್ರಮುಖರ ಜೊತೆ ಮಾತನಾಡಿ ಅದನ್ನು ಸರಿಯಾದ ರೀತಿಯಲ್ಲಿ ಪರಿಹರಿಸಲು ಸಹಾಯವಾಗುತ್ತದೆ. ಇಂದು ನೀವು ಸಮಾಧಾನದಿಂದ ಇರಿ, ಏಕೆಂದರೆ ಇಂದು ನಿಮ್ಮ ಯಾವುದಾದರೂ ಪ್ರೀತಿಯ ವಸ್ತು ಕಳೆದು ಹೋಗುವ ಭಯವಿದೆ. ನಿಮಗೆ ನಿಮ್ಮ ಎಲ್ಲ ಬೆಲೆಬಾಳುವ ವಸ್ತುಗಳನ್ನು ಎಲ್ಲೆಲ್ಲಿ ಇಟ್ಟಿದ್ದೀರಿ ಎಂದು ತಿಳಿದಿದೆಯೇ ಎಂದು ನೋಡಿಕೊಳ್ಳಿ. ನಿಮ್ಮ ಅವುಗಳನ್ನು ಎಲ್ಲೆಲ್ಲಿಯೂ ಇಡಬೇಡಿ, ಏಕೆಂದರೆ ಅದರ ನಷ್ಟದ ನಂತರ ಪಶ್ಚಾತ್ತಾಪ ಪಡಬೇಕಾಗಬಹುದು. ಇಂದು ನೀವು ಯಾವುದೇ ಸಮಸ್ಯೆಗೆ ಸಂಬಂಧಿಸಿದಂತೆ ಬೇರೆಯವರಿಂದ ಸಲಹೆ ಪಡೆದುಕೊಳ್ಳುವಿರಿ. ಈ ಸಲಹೆಯನ್ನು ನಿಮ್ಮ ಪರಿವಾರದವರಲ್ಲಿ ಯಾರಾದರೂ ಕೊಡಬಹುದು. ಯಾರಾದರೂ ವಿಶ್ವಸನೀಯ ಮಿತ್ರ ಅಥವಾ ಓದಿರುವಂತಹ ಸಲಹೆಗಾರ ಕೊಡಬಹುದು. ಯಾರಿಂದಲೇ ನಿಮಗೆ ಈ ಸಲಹೆ ಸಿಗಲಿ, ಅದರಿಂದ ನೀವು ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು. ಕುಂಭರಾಶಿ, ಇಂದು ನೀವು ಯಾವುದೇ ಸ್ವಾರ್ಥವಿಲ್ಲದೆ ಬೇರೆಯವರಿಗೆ ಸಹಾಯ ಮಾಡುವಿರಿ. ಇದರಿಂದ ನಿಮಗೆ ಸಂತೋಷ ಸಿಗುತ್ತದೆ. ಇಂದು ನಿಮಗೆ ಸಂಬಂಧಗಳು ಹೆಚ್ಚು ಮಹತ್ವಪೂರ್ಣವಾಗುವುದು. ಆ ಸಂಬಂಧ ನಿಮ್ಮಿಂದ ಆಗಿರಲಿ ಅಥವಾ ಅವರಿಂದ, ಅಂದರೆ ನಿಮಗೆ ಗೊತ್ತಿಲ್ಲದವರಿಂದ ಆಗಿರಲಿ, ನಿಮಗೆ ನಿಮ್ಮವರ ಜೊತೆ ಸಮಯ ಕಳೆಯುವುದರಿಂದ ಪ್ರೀತಿಯ ಅನುಭವವಾಗುತ್ತದೆ. ಈ ದಿವಸ ಬಹಳ ಪ್ರೇಮಮಯವಿರುವುದು. ನಿಮ್ಮ ಜೊತೆಗಾರನೊಂದಿಗೆ ಪ್ರೀತಿಯಿಂದ ಮಾತನಾಡಿ. ಅವರು ಅದೇ ರೀತಿ ಪ್ರತಿಕ್ರಿಯಿಸುವರು. ಇಷ್ಟು ದೂರ ಬಂದ ನಿಮ್ಮ ಸಂಬಂಧವನ್ನು ಹೊಗಳಿ. ವ್ಯವಸಾಯದ ಕ್ಷೇತ್ರದಲ್ಲಿ ಉನ್ನತಿಯೂ ಉಂಟಾಗುತ್ತದೆ. ನಿಮ್ಮ ಕಷ್ಟದಿಂದ ನಿಮ್ಮ ಅಧಿಕಾರಿಯು ನಿಮಗೆ ಬೋನಸ್ ಕೊಡುತ್ತಾರೆ ಅಥವಾ ಪದವಿಯೂ ಸಿಗುತ್ತದೆ. ಏನಾದರೂ ಆಗಲಿ, ಇಂದಿನ ದಿನ ಪ್ರಸಿದ್ಧವಾಗುವುದಕ್ಕೆ ಮತ್ತು ಪೈಸೆಯನ್ನು ಸಂಪಾದಿಸುವ ದಿನವಾಗಿದೆ. ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯಾಗುವುದು. ನಿಮ್ಮ ಆಫೀಸ್ನಲ್ಲಿ ಯಾವುದಾದರೂ ದೊಡ್ಡ ಜವಾಬ್ದಾರಿಯನ್ನು ನಿಮಗೆ ವಹಿಸುವ ಸಂಭವವಿದೆ. ಇದರಿಂದ ನಿಮಗೆ ಆರ್ಥಿಕ ಲಾಭವೂ ಆಗುವುದು. ಇದರಿಂದ ನಿಮ್ಮ ಸಂಬಳವೂ ಹೆಚ್ಚುವುದು. ಇದೆಲ್ಲ ಯಾವಾಗ ಆಗುವುದು ಎಂದರೆ ನೀವು ನಿಮ್ಮ ಕೆಲಸದಲ್ಲಿ ಇಳಿದು ಸಮಯಕ್ಕೆ ಮುಂಚೆ ಕೆಲಸ ಮುಗಿಸುವಿರಿ. ಆಗ ಮಾತ್ರ ಇದೆಲ್ಲ ಸಾಧ್ಯ. ಇಂದು ನಿಮಗೆ ಒಳ್ಳೆಯ ಅವಕಾಶವಿದೆ. ನೀವು ದಪ್ಪ ಆಗುವುದರ ಮೇಲೆ ಹಿಡಿತವಿಟ್ಟುಕೊಳ್ಳಬಹುದು. ನೀವು ತೂಕವನ್ನು ಕಡಿಮೆ ಮಾಡಿ ತೂಕದ ತೊಂದರೆಯಿಂದ ಉಳಿದುಕೊಳ್ಳುವುದಲ್ಲದೆ ಜೀವನದ ಆನಂದವನ್ನು ಅನುಭವಿಸಬಲ್ಲಿರಿ. ಇದು ನಿಮಗೆ ಒಳ್ಳೆಯ ಆರೋಗ್ಯವನ್ನು ಇಟ್ಟುಕೊಳ್ಳಲು ಸಹಾಯಕವಾಗಿದೆ. ಮೀನರಾಶಿ, ಗ್ರಹದ ಕೆಟ್ಟ ಪ್ರಭಾವದಿಂದ ಇಂದು ನೀವು ಮನೆಯಲ್ಲಿ ಯಾವುದಾದರೂ ಜಗಳದಲ್ಲಿ ಬೀಳಬಹುದು. ಆದ್ದರಿಂದ ಇಂದು ನೀವು ನಿಮ್ಮ ಕೋಪದ ಮೇಲೆ ಹಿಡಿತವಿಟ್ಟುಕೊಳ್ಳಿ. ಇಂದು ನೀವು ಶಾಂತವಾಗಿದ್ದರೆ ಮುಂದೆ ಬರುವಂತಹ ಮನೆಯ ಸಮಸ್ಯೆಗಳಿಂದ ಉಳಿದುಕೊಳ್ಳುವಿರಿ. ಇಂದಿನ ತೊಂದರೆಯನ್ನು ತೆಗೆದುಕೊಂಡು ಕೋಪವನ್ನು ನಿಮ್ಮ ಹತ್ತಿರವೂ ಬರದಂತೆ ನೋಡಿಕೊಳ್ಳಿ. ಕೆಟ್ಟ ಸಮಯ ಬೇಗ ಕಳೆದು ಹೋಗುತ್ತದೆ. ನೀವು ಇಂದು ಕಳೆದು ಹೋಗಿರುವ ಒಬ್ಬರು ಸ್ನೇಹಿತರ ಜೊತೆ ಸೇರುತ್ತೀರಾ. ಇದು ನಿಮಗೆ ನಿಮ್ಮ ಹಿಂದಿನ ರೊಮ್ಯಾಂಟಿಕ್ ಸಂಬಂಧವನ್ನು ಎಚ್ಚರಿಸುವ ಸಮಯವಾಗಿದೆ. ಮುಗಿದು ಹೋಗಿರುವ ಕ್ಷಣಗಳನ್ನು ಜ್ಞಾಪಿಸಿಕೊಳ್ಳುವುದು ಉಪಯೋಗಕರವಾಗಿದೆ. ನೀವು ಕೆಲಸದ ನಂತರ ನಿಮ್ಮ ಸಂವೇದನೆಗಳನ್ನು ನಿಮ್ಮ ವಶದಲ್ಲಿ ಇಟ್ಟುಕೊಳ್ಳಬೇಕು. ಇಲ್ಲವಾದಲ್ಲಿ ನೀವು ತಪ್ಪು ನಿರ್ಣಯಗಳ ಆಮಿಷಕ್ಕೆ ಒಳಗಾಗುವಿರಿ. ನಿಮ್ಮ ಕೆಲಸದಿಂದ ಕೆಲಸವನ್ನಿಟ್ಟು ಅಧಿಕಾರಿಗಳನ್ನು ಪ್ರಭಾವಿತರನ್ನಾಗಿ ಮಾಡಿ. ನಿಮಗೆ ಗುರಿಯನ್ನು ತಲುಪಲು ಕೆಲಸ ಮಾಡಬೇಕು. ಆಗ ನೀವು ಅವರ ಅಪೇಕ್ಷೆಯಂತೆ ಸರಿಯಾಗಿರುವಿರಿ. ಕಂಪ್ಯೂಟರ್ಗೆ ಹೊಂದಿಕೊಂಡಂತೆ ಅಥವಾ ತಂತ್ರಜ್ಞಾನದ ಜನರಿಗೆ ಇಂದು ವಿಶೇಷ ಫಲದಾಯಕವಾಗುವುದು. ಜಮೀನು ಅಥವಾ ಆಸ್ತಿಯನ್ನು ಮಾರಲು ಇಂದು ಶುಭ ದಿನವಾಗಿದೆ. ಆದ್ದರಿಂದ ಇಂದು ನೀವು ಯಾವುದಾದರೂ ಜಮೀನನ್ನು ಖರೀದಿಸಲು ಅಥವಾ ಮಾರಲು ಇಷ್ಟಪಡುತ್ತಿದ್ದರೆ ಇಂದಿನ ದಿನ ಇದಕ್ಕೆ ಶುಭಕಾರಿಯಾಗಿದೆ. ಆದರೆ ನೀವು ನಿಶ್ಚಿತ ಮಾಡಿಕೊಳ್ಳಿ, ನೀವು ಸರಿಯಾಗಿ ಜಮೀನಿನ ಲೆಕ್ಕಪತ್ರಗಳನ್ನು ಪರಿಶೀಲಿಸಿ ಇರುವಿರೋ ಇಲ್ಲವೋ ಎಂದು. ಏಕೆಂದರೆ ಒಂದೇ ಒಂದು ಮಂಗಳಕಾರಿ ದಿನ ಇದು. ನಿಮ್ಮ ಇಷ್ಟು ದುಡ್ಡು ಕೊಟ್ಟು ತೆಗೆದುಕೊಳ್ಳುವ ವ್ಯವಹಾರದಲ್ಲಿ ತಪ್ಪಾಗದಂತೆ ತಡೆಯಲಾರದು. ನೀವೇನಾದರೂ ಹಾರ್ಟ್, ಬ್ಲಡ್ ಪ್ರೆಷರ್ ಹಾಗೂ ಭಾರವಾದ ತೂಕವನ್ನು ಹೊಂದಿರುವ ವ್ಯಕ್ತಿಯಾದರೆ ಇಂದು ನಿಮಗೆ ಕೆಲವು ತೊಂದರೆಗಳು ಬರಬಹುದು. ನೆನಪಿನಲ್ಲಿ ಇಟ್ಟುಕೊಳ್ಳಿ, ಇವೆರಡು ಎಂತಹ ಅಪಾಯಕಾರಿ ಕಾಯಿಲೆಗಳೆಂದರೆ ನಿಮ್ಮ ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡುತ್ತವೆ. ಆದ್ದರಿಂದ ಈ ಕಾಯಿಲೆಗಳನ್ನು ದೂರ ಮಾಡಲು ಕಠಿಣ ಶ್ರಮ ಬಳಸಿ. ಇದರಿಂದೇನಾದರೂ ಇವು ಕಂಟ್ರೋಲ್ಗೆ ಬರಲಿ.